ನಮಸ್ಕಾರ ದೇವರು, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವೀಡಿಯೋ ಬಂದು ನಮ್ಮ ಕಾಲೇಜಲ್ಲಿ ಗ್ರ್ಯಾಜುಯೇಷನ್ ಡೇ ಆಗ್ತಿದೆ. ಮತ್ತು ಗ್ರ್ಯಾಜುಯೇಷನ್ ಡೇ ಆಗ್ತಾ ಇದ್ದಂಗೆ ನಮ್ಮ ಕಾಲೇಜ್ ಮುಗಿತಾ ಬಂತು. ಲೈಫು ಹೋಗ್ತಾ 3 ವರ್ಷ ಹೆಂಗೆ ಹೋಗ್ತು ಅಂತಲೇ ಗೊತ್ತಾಗಿಲ್ಲ. ಫಸ್ಟು 4 ವರ್ಷ ಅಂದರು, ಆಮೇಲೆ ಇವಾಗ 3 ವರ್ಷನೇ ಮಾಡಿಬಿಟ್ರು, ಪರವಾಗಿಲ್ಲ. ಆಮೇಲೆ ಯಾಕೆ ಹೇಳಬೇಕು ಅಂದರೆ ಸ್ವಲ್ಪ ಬೇಜಾರಾಗ್ತಿದೆ. ಆದ್ರೂ ಈ ವಿಡಿಯೋ ಮಾಡೋ ಉದ್ದೇಶ ಬಂದು ನೆನೆ ನೈಟ್ ಪ್ಲ್ಯಾನ್ ಹೊಳ್ದಿದ್ದು, ಇರು ನಮ್ಮ ಕಾಲೇಜ್ ಗ್ರ್ಯಾಜುಯೇಷನ್ ಡೇ ವಿಡಿಯೋ ಮಾಡೋಣ. ಅಕಸ್ಮಾತ್ ಇವಾಗ ವೀಡಿಯೋ ಮಾಡ್ಕೊಳ್ತೀವಿ, ಫೋಟೋ ಇಟ್ಕೊಳ್ತೀವಿ, ನಾಳೆ ಕಾಲ ಡಿಲೀಟ್ ಆಗಿಬಿಡುತ್ತೆ, ಅವಾಗ ತುಂಬ ಬೇಜಾರಾಗುತ್ತೆ. ಆದರೆ ಈ ಥರ ವೀಡಿಯೋ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರೆ ನಾವು ನಾಳೆ ಇದ್ದರೆ ಇರುವಂಥ ಕಾಲಕ್ಕೆ ಆ ವೀಡಿಯೋಸ್ ಎಲ್ಲ ನೋಡ್ರೆ ಒಂಥರ ಫ್ರೆಶ್ ಆಗಿ ಫೀಲ್ ಆಗುತ್ತೆ. ಒಂಥರ ಕಾಲೇಜಲ್ಲಿ ಆ ಥರ ಎಂಜಾಯ್ ಮಾಡಿದ್ದೀವಿ, ಹಂಗಿಂತು ಅಂತೆಲ್ಲ ಹೇಳ್ಕೊಬೋದು. ಮತ್ತು ನಾವು ಓಡಾಡಿರೋ ಜಾಗ ಎಲ್ಲ ಇದ್ರಲ್ಲಿ ತೋರಿಸ್ತೀನಿ. ಒಂಥರ ತುಂಬ ಚೆನ್ನಾಗಿರುತ್ತೆ. ಮತ್ತು ನಮ್ಮ ಫ್ಯಾಮಿಲೀಲಿ ನಮ್ಮಮ್ಮ ಎಲ್ಲ ಸ್ಕೂಲಲ್ಲಿ ಬರ್ತಾಯಿದ್ರು, ಆ್ಯನ್ಯುವಲ್ ಡೇ ಎಲ್ಲ ನೋಡ್ತಾಯಿದ್ರು. ಕಾಲೇಜ್ ಬರೋ ಟೈಮಲ್ಲಿ ಯಾವ ಪೇರೆಂಟ್ಸ್ಗೂ ಆ ಥರ ನೋಡೋಕ್ಕಾಗಲ್ಲ, ಆ್ಯನ್ಯುವಲ್ ಡೇ ಅಂತ ಮಾಡಲ್ಲ, ಏನು ಮಾಡಲ್ಲ. ಯಾಕಂದರೆ ಅವಾಗ ಸ್ಕೂಲ್ ಲೈಫೇ ಬೇರೆ, ಇದು ಕಾಲೇಜ್ ಲೈಫೇ ಬೇರೆ, ಯಾವ ಪೇರೆಂಟ್ಸು ನೋಡೋಕ್ಕಾಗಲ್ಲ. ಆದರೆ ಈ ವಿಡಿಯೋದಲ್ಲಿ ಗ್ರ್ಯಾಜುಯೇಷನ್ ಡೇ ಎಲ್ಲ ಪೇರೆಂಟ್ಸು ನೀವೆಲ್ಲ ನೋಡ್ಬೋದು. ಮತ್ತು ಕಾಲೇಜ್ ಹೋಗ್ತಾ ಇರೋರಿಗೆ ಗೊತ್ತಿರುತ್ತೆ ಗ್ರ್ಯಾಜುಯೇಷನ್ ಡೇ ಹೇಗಿರುತ್ತೆ ಅಂತ. ಕಾಲೇಜು ಅಪ್ಪ ಅಮ್ಮಂದಿರಿಗೆಲ್ಲ ಈ ವಿಡಿಯೋ ನೋಡಿದ್ರೆ ಗ್ರ್ಯಾಜುಯೇಷನ್ ಡೇ ಹೇಗೆ ಮಾಡ್ತೇನೆ ಅಂತ ಗೊತ್ತಾಗುತ್ತೆ. ಮತ್ತು ನಮ್ಮ ಫ್ರೆಂಡ್ಸು ತುಂಬ ಓಡಾಡಿದ್ದೀವಿ. ನಾನು ಯಾಕೆ ಇಲ್ಲಿ ಈ ರೋಡಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ, ಯಾಕೆ ಕಾಲೇಜಲ್ಲಿ ವೀಡಿಯೋ ಮಾಡ್ತಾಯಿಲ್ಲ ಅಂದರೆ, ಫಸ್ಟು ನಾವು ಕಾಲೇಜ್ಗಿಂತ ನಾವು ಜಾಸ್ತಿ ಕ್ಲೋಸ್ ಆಗಿದೆ ಈ ಪೆಟ್ಟಿ ಅಂಗಡಿ ಜಾಗದಲ್ಲಿ. ಯಾಕಂದರೆ ಕಾಲೇಜಲ್ಲಿ ಅಟೆಂಡಿಂಗ್ಸ್ ಇರ್ತಾಯಿತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ಪೆಟ್ಟಿ ಅಂಗಡಿಲಂತೂ 100% ಅಟೆಂಡಿಂಗ್ಸ್ ಐತೆ ನಮ್ಮದಂತೂ. ಯಾಕೆಂದರೆ ನಾವು ಹುಡುಗರು ಕಾಲೇಜ್ಗಿಂತ ಬಂಕ್ ಹಾಕ್ಬಿಟ್ಟು ಇದೇ ರೋಡಲ್ಲಿ ಓಡಾಡ್ತಾ ಇದ್ದಿದ್ದು. ಕಾಲೇಜ್ಗೆ ಏನಾದರೂ ಬರೋದು ಲೇಟ್ ಆದರೆ, 1 ಪೀರಿಯಡ್ ಲೇಟ್ ಆದರೆ ನಮಗೆ ಕಾಲೇಜ್ಗೆ ಹೋಗೋಕ್ಕೆ ಮೂಡಿರ್ತಾ ಇರಲಿಲ್ಲ, ಇಲ್ಲೇ ಇದ್ಬಿಡ್ತಾಯಿದ್ದೆ ನಾವು. ಹೇಳ್ಬೇಕು ಅಂದರೆ ಕಾಲೇಜಲ್ಲಿ ನಮ್ಮದು ಅಟೆಂಡೆನ್ಸ್ ಶಾರ್ಟೇಜ್ ಇತ್ತು. ತುಂಬ ಹೇಳ್ಕೊಟ್ಟಿದ್ದಾರೆ, ಗುರುಗಳು ಪಾಠ ಹೇಳ್ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿತ್ತು ಲೈಫು. ಆದರೆ ಇವಾಗ ಸ್ವಲ್ಪ ಬೇಜಾರಾಗ್ತಾ ಇದೆ. ಆದರೂ ಹೆಂಗೋ ಲೈಫ್ ಹೋಗಬೇಕಲ್ಲ, ಬನ್ನಿ ನೋಡ್ಕೊಬರೋಣ. ಕಥೆಯೊಂದ ಹೇಳಿದೆ ಬರಿ ಗುರುತುಗಳೇ ಕಾಲೇಜಲ್ಲಿ, ಕ್ಲಾಸ್ ರೂಮಿನ ಬೆಂಚಲ್ಲಿ, ಕಾರಿಡಾರ್ ವಾಲಲ್ಲಿ ಸಾಲದೆ ಗುರುತೊಂದನು ನಾಗೀಚಿದೆ ಫ್ರೆಂಡ್ಶಿಪ್ಪಿನ ನೆಪದಲ್ಲಿ. ಮೊದಲೆರಡು ಕ್ಲಾಸು ಮಾಸ್ ಬಂಕ್ ಆಗಿದೆ, ಅಟೆಂಡೆನ್ಸ್ ಅಲ್ಲಿ ಶಾರ್ಟೇಜು, ನಮಗೆ ಪ್ರಾಕ್ಸಿ ಇಲ್ಲದೆ, ಎಕ್ಸಾಮ್ಸ್ ಅಲ್ಲಿ ಸ್ಕೋರ್ ಮಾಡಿದಂಗೆ ಮಾರ್ಕ್ಸ್ ಕಾರ್ಡ್ ನಲ್ಲಿ ಕಾಣೆ, ಪ್ರಿವ್ಯಾಸ್ ನಲ್ಲಿ 1-2 ಪೇಪರ್ಸ್ ಕ್ಲಿಯರ್ ಆಗೋದು ಗ್ಯಾರಂಟಿ ನನ್ನಾಣೆ. ಈ ಎಲ್ಲ ವರ್ಷ ತಂದ 100 ಹರ್ಷ ಚಿರವಾಗಿ ಉಳಿಯಲಿ ನಮ್ದರೆ 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 ನಮ್ದ. ಈಗ ನಮ್ಮ ಕ್ಲಾಸ್ ರೂಮ್ ನೋಡ್ಕೊಂಬರೋಣ. ನಮ್ಮ ಫ್ರೆಂಡ್ಸ್ ಎಲ್ಲ ನೋಡ್ತಾರೆ, ತುಂಬ ನೆನ್ಪು ಮಾಡ್ಕೋತಾರೆ. ಇದು ನಮ್ಮ ಕ್ಲಾಸ್ ರೂಮ್ ಬೋರ್ಡು. ಇನ್ನೂ ಅಕೌಂಟ್ಸ್ ಹೋಗೇ ಇಲ್ಲ ಗುರು, ಅದೇನು ಮಾಡೋದನ್ನ ಗೊತ್ತಿಲ್ಲ. ಅಕೌಂಟ್ಸ್ ಇನ್ನೂ ತಲೆಗೆ ಹೋಗಿಲ್ಲ, ಅದು ಕಾಲೇಜ್ ಮುಗಿತಾ ಬಂತು ಇನ್ನೂ ತಲೆಗೆ ಹೋಗಿಲ್ಲ ಅದು. ಇದೇ ನಮ್ಮ ಕ್ಲಾಸ್ ರೂಮು. ಅಲ್ಲಿ ಗರ್ಲ್ಸ್ ಕೂತ್ಕೋತಾಯಿದ್ರು, ಇಲ್ಲಿ ಬಾಯ್ಸ್ ಕೂತ್ಕೋತಾಯಿದ್ದೋ. ಫಸ್ಟ್ ಬೆಂಚಲ್ಲಿ ನಾನು, ಭರತ, ಇಮ್ತಿಯಾಜು, ಪ್ರಶಾಂತ್ ಕೂತ್ಕೋತಾಯಿದ್ದೋ, ನೆನಪೈತೇನೋ. ಇಲ್ಲಿ ವೆಂಕಟೇಶು, ಮಂಜುನಾಥ್ ಕೂತ್ಕೋತಾಯಿದ್ರು.
ಇಲ್ಲಿ ದರ್ಶನ್ನು, ಡ್ಯಾನಿ, ಕಿರಣ, ಲೋಹಿತು, ಪ್ರಜ್ವಲ್ಲು ಎಲ್ಲರೂ ಈ ಬೆಂಚಲ್ಲಿ ಶೇರ್ ಮಾಡ್ಕೊಂಡು ಕೂತ್ಕೋತಾ ಇದ್ವು. ಸಂತೋಷ್ ಅಂತ ಒಬ್ಬ ಇದ್ದ, ಅವನು ಲಾಸ್ಟ್ ಬೆಂಚು, ಇಲ್ಲಿಗೆ ಬಿಟ್ಟರೆ ಇನ್ನೆಲ್ಲೂ ಸೆಟ್ ಆಗ್ತಾ ಇರಲಿಲ್ಲ. ಅವನು ಎಲ್ಲೂ ಹೋಗ್ತಾನೆ ಇರಲಿಲ್ಲ, ಇಲ್ಲೇ ಕೂತ್ಕೋತಾ ಇದ್ದ ಅವನು. ಇಲ್ಲಿ ಸಂಜನಾ, ಮೇಘನಾ, ಕಾವ್ಯ, ಇಲ್ಲಿ ಲಕ್ಷ್ಮಿ, ಲಾವಣ್ಯ, ಹರ್ಷಿತಾ ಎಲ್ಲ ಕೂತ್ಕೋತಾಯಿದ್ರು. ಮತ್ತು ಇಲ್ಲಿ ಹರ್ಷಿತಾ ಮತ್ತು ಅವ್ರ ಫ್ರೆಂಡ್ಸ್ ಕೂತ್ಕೋತಾಯಿದ್ರು. ಲಾಸ್ಟ್ ಬೆಂಚಲ್ಲಿ ನಿಖಿತಾ, ಶ್ರಲಾ, ರುಚಿತಾ ಕೂತ್ಕೋತಾಯಿದ್ರು. ಮತ್ತು ಇಲ್ಲಿ ಸ್ನೇಹ, ಮೀನಾಕ್ಷಿ, ಸಹನಾ ಕೂತ್ಕೋತಾಯಿದ್ರು. ಅಫ್ರೀನು, ನೇಹ, ಮೃದುಲಾ ಮತ್ತು ರಾಣಿ ಅಂತ ಇದ್ದು ವರ್ಷ ಪೂರ್ತಿ ನಾನು ಮಾತಾಡ್ಸ್ತಾನೆ ಇರಲಿಲ್ಲ, ಯಾಕಂದರೆ ನಂಗೆ ಇಂಗ್ಲೀಷೇ ಗೊತ್ತಿರಲಿಲ್ಲ. ಅವಳಿಗಂತೂ ಕನ್ನಡ ಗೊತ್ತಿರಲಿಲ್ಲ, ಅದಕ್ಕೆ ನಂಗೆ ಇಂಗ್ಲೀಷ್ ಗೊತ್ತಿರಲಿಲ್ಲ, ಅದಕ್ಕೆ ಮಾತಾಡ್ಸಿಗೆ ಹೋಗಿಲ್ಲ ನಾನು. ಇಷ್ಟು ನಮ್ಮ ಕ್ಲಾಸು. ಈ ಕ್ಲಾಸಲ್ಲಿ ಆಡದೇ ಇರೋ ಆಟಗಳನ್ನೆಲ್ಲ ಆಡಿದ್ದೀವಿ. ಏನು ಬೇಕು ತಿನ್ಕೊಂಡು ಕುಡ್ಕೊಂಡು ಕಾಲೇಜ್ ಪಾಠ ನಡೀತಾ ಇದ್ದರೆ ಲಾಸ್ಟ್ ಬೆಂಚಲ್ಲಿ ಊಟ ಮಾಡ್ಕೊಂಡು ಕೂತಿರ್ತಾ ಇದ್ದೆ ನಾವು. ಮತ್ತು ಈ ಫಸ್ಟ್ ಬೆಂಚಲ್ಲಿ ನಾನೇ ನಮ್ಮ ಫ್ರೆಂಡ್ಸ್ಗೆ ಕೈಯಾರ ಊಟ ಮಾಡಿಸಿದ್ದೆ ಅಲ್ವನ, ಬರದ, ಡ್ಯಾನಿ ಎಲ್ಲರಿಗೂ ಮಸ್ತು ಮಜಾ ಮಾಡಿದ್ದೀವಿ ನಾವಂತೂ. ಯಾವುದೇ ಟ್ರಿಪ್ ಅಂದ್ರೂ ಹುಡುಗಿರು ಜಾಸ್ತಿ ಹೋಗ್ತಿರ್ಲಿಲ್ಲ, ಹುಡುಗರಂತೂ ಯಾವ ಟ್ರಿಪ್ ಅಂದರೆ ಸಾಕು ಎಲ್ಲ ಒಡ್ಕೊಂಡೇ ಹೋಗ್ತಾಯಿದ್ವು, ಒಡ್ಕೊಂಡೇ ಬರ್ತಾಯಿದ್ವು. ಯಾವುದೋ ಒಂದೊಂದು ಟ್ರಿಪ್ ಒಡ್ಕೆ ಹೋಗೋಕ್ಕಾಗಿಲ್ಲ, ಆದರೂ ಆಲ್ಮೋಸ್ಟ್ ನಾವೆಲ್ಲ ಹುಡುಗರು ಎಲ್ಲೋದ್ರೂ ಜೊತೆಲೇ ಇರ್ತಾಯಿದ್ದೋ. ಅದಕ್ಕೆ ಹುಡುಗರು ಈಸ್ ದ ಬೆಸ್ಟ್. ನಮ್ಮ ಕಾಲೇಜಲ್ಲಿ ಕೋಟ್ ಹಾಕ್ಬಿಟ್ಟು ಕುಣಿಸ್ಬಿಟ್ಟವ್ರೆ, ಏನೋ ದೊಡ್ಡ ಸಾಧನೆ ಮಾಡ್ಬಿಟ್ಟಿದ್ದೀನಿ ಅಂತ ಏನೋ ಒಂಥರ ಫೀಲು. ಈಗ ಭಾಷಣ ಮಾಡ್ತವ್ರೆ ನಮ್ಮ ರತ್ನಮ್ಮ ಅವರು ಅಂದರೆ ನಮ್ಮ ಕಾಲೇಜ್ ಓನರು. ನಮಗೆಲ್ಲ ತುಂಬ ಇಷ್ಟವಾದಂಥ ಮಹಿಳೆ ಅವರು. ಯಾಕೆಂದರೆ ದೊಡ್ಡವ್ರ ಮಾತು ಕೇಳಬೇಕಲ್ಲ, ಅದಕ್ಕೆ ನೋಡಿ ಭಾಷಣ ಮಾಡ್ತವ್ರೆ. 8 ಗಂಟೆಗೆ ಎದ್ದು ಆಯ್ತು, ರೆಡಿಯಾಗಿ ಹೋದ್ರೆ ಆಯ್ತು ಅಂತಂದ್ರೆ ಖಂಡಿತ ನೀವು ಸಕ್ಸಸ್ಫುಲ್ ಆಗಲ್ಲ, ತುಂಬಾ ಕಷ್ಟ ಆಗುತ್ತೆ. ಭಾಷಣ ಮಾಡ್ತಾ ಇರ್ತಾರೆ. 3 ವರ್ಷದಲ್ಲಿ 3 ಭಾಷಣ ಕೇಳಿದ್ದೀನಿ, ಇದು ಸೇರಿಸಿ. ಆದರೆ ಭಾಷಣ ಒಂಥರ ತುಂಬ ಅಲರ್ಜಿ ನಮಗೆ, ಆದರೂ ದೊಡ್ಡವ್ರು ಕೇಳಬೇಕಲ್ಲ, ಕೇಳಿಸ್ಕೋಬೇಕು. ನಮ್ಮ ಫ್ರೆಂಡ್ಸ್ಗೆಲ್ಲ ಒಂದು ಅಡ್ರೆಸ್ ಸಿಕ್ಕಿದ್ದು, ಅಡ್ರೆಸ್ ತಿಳ್ಕೊಳ್ಳೋ ಸಮಯ. ಇವನ ಹೆಸರು ಪ್ರಜ್ವಲ್ ಅಂತ. ಫುಲ್ಲು ನಿದ್ದೆ ಮಾಡಲ್ಲ ಇವನು ಜಾಸ್ತಿ, ಅದಕ್ಕೆ ಕಣ್ಣೆಲ್ಲ ಕಪ್ಪು. ಇವನು ಲೋಹಿತ್ ಅಂತ, ಜಾಸ್ತಿ ಹುಡುಗರ ಜೊತೆ ಇರ್ತಾಯಿದ್ದ, ಜಾಸ್ತಿ ಖರ್ಚು ಮಾಡ್ತಾಯಿದ್ದ, ಅದಕ್ಕೆ ಸಾವುಕಾರ ಅಂತ ಇಟ್ಟಿದ್ದ ಇವನ ಅಡ್ರೆಸ್ರನ್ನ. ಇವನು ಟೋಪಿ ಅಂತ. ಇವನ ಅಡ್ರೆಸ್ ಇವಾಗಲೂ ಟೋಪಿ ಅಂತಲೇ ಬರುತ್ತಪ್ಪ. ಇವನ ಹೆಸರು ಬಂದು ಟೋಪಿ ಅಂತ, ಆದರೆ ಇವನ ಒರಿಜಿನಲ್ ಹೆಸರು ಬಂದು ಪ್ರಶಾಂತ್ ಕೆ ಅಂತ. ಇಬ್ಬರು ಪ್ರಶಾಂತ್ ಇದ್ರು, ಅದಕ್ಕೆ ಇನ್ಸಿಲ್ ಸೇರಿಸಿ ಹೇಳ್ತಾ ಇದ್ದೀನಿ. ಕರ್ನಾಟಕ ಇರೋದು 2 ಬಣ್ಣ, ಇಂಡಿಯಾಗಿರೋದು 3 ಬಣ್ಣ. ಇವನೇ ನಮ್ಮ RMS ಮಂಜಣ್ಣ. ಹೊಡ್ತೀನಿ ಬ್ರೋ, ಆಮೇಲೆ ಆಗಲಿ. ಇವನ ಹೆಸರು ಮಂಜುನಾಥ್, ಹೆಸರು ಬಂದು ಮಂಜಣ್ಣ ಅಂತ ಇಟ್ಟಿದ್ದು. ಇವನ ಹೆಸರು ಪ್ರಶಾಂತ್ ಅಂತ. ಗೋಬಿ, ಪಾನಿಪುರಿ, ಇನ್ನೂ ಬೇಜಾನ್ ಅಡ್ರೆಸ್ಗಳೈತೆ, ಅದಕ್ಕೆ ಕಾಲೇಜಲ್ಲಿ ಮಾದ ಅಂತ ಕೂಗ್ತಾ ಇದ್ದೇವೆ. ಇವ್ರು ಬಂದು ಡ್ಯಾನಿ ಅಂತ, ನಮ್ಮ RMS ಕ್ರಿಮಿನಲ್ ಮಿನಿ ಡಾನ್. ಅಂದರೆ ಡ್ಯಾನಿ ಅಲ್ಲ, ದರ್ಶನ್ ಅಂತ ಅವನ ಹೆಸರು. ಇವನು ಇನಾಯತಿ ಖಲೀಲ್, ತೋರಿಸ್ತೀನಿ ನಿಮ್ಗೆ ಇವಾಗ. ಇವನು ಇನಾಯತ್ ಖಲೀಲ್ ಅಂತ ದೊಡ್ಡ ಫ್ರಾಡ್ ಅವನು. ಅದಕ್ಕೆ ಫ್ರಾಡ್ ಅಂತ ಕೂಗ್ತಾ ಇದ್ದ. ಫ್ರಾಡ್ ಅಲ್ಲ, ಸುಮ್ಮನೆ ಅಡ್ರೆಸ್ ಆ ಥರ ಕೂಗೋದು. ಇನಾಯತ್ ಖಲೀಲ್ ಅಂತ ಇಕ್ಕಿದ್ದು. ಇಮ್ತಿಯಾಜ್ ಶೇಖ್ ಅಂತ ಅವನ ಹೆಸರು. KGF ಅಲ್ಲಿ ಮಾಡಿದ್ದಾನೆ. ಇವನು ವೆಂಕಟೇಶ್ ಅಂತ. ಗೋವಿಂದ, RX ಅಂದ್ರೆ ಇವನಿಗೆ ಪಂಚಪ್ರಾಣ. ಇಲ್ಲಿ ಮಾತ್ರ ಹೊಡಿಯಕ್ಕೆ ಬರಲ್ಲ, ಹೋದಾಗೆಲ್ಲ ಟ್ಯಾಟು ಹಾಕ್ಸ್ಕೊ ಮಾತ್ರ ಬರ್ತಾನೆ. ಟ್ಯಾಟು ತೋರಿಸು. ಇವನು ಭರತ್ ಅಂತ. ಏರಿಯಾದಲ್ಲಿ ಎಲ್ಲೆಲ್ಲೈತೋ ಅದಕ್ಕೆ ಆಯ್ತು. ಇವನು ಭರತ್ ಅಂತ. ಇವನ ಹೆಸರು ಬಂದು ಭರತ್ ಅಂತ ಇಟ್ಟಿದ್ದು, ಯಾಕಂದರೆ ನಿಮಗೆ ಗೊತ್ತಾಗಿರುತ್ತೆ ಏನಂತ. ಏನು ಗೊತ್ತಾಗಿರುತ್ತೆ ಎಲ್ಲ. ಇವನು ಸಂತೋಷ್ ಅಂತ, ನನ್ನ ಲವರು, ನನ್ನ ಪಾರ್ಟ್ನರ್ ಕೂಡ. ಇವನ ಹೆಸರು ಬಂದು ಕರಿ ಅಂತ ಇಟ್ಟಿದ್ದು. ಕಿರಣ ಜಾಸ್ತಿ ಕಾಮಿಡಿ ಮಾಡ್ತಾನೆ ಅವನು. ನಮ್ಮ ಕ್ಲಾಸಲ್ಲಿ ಅವನೇ ಜಾಸ್ತಿ ಕಾಮಿಡಿ ಮಾಡ್ತಾ ಇದ್ದಿದ್ದು. ಯಾವುದೇ ಟೀಚರ್ಸ್ ಬಂದ್ರೂ ಸರಿಯಾಗಿ ಯಾಮರ್ಸ್ಬಿಡ್ತಾ ಇದ್ದ. ಆಮೇಲೆ ಅವ್ನು ನೋಡಿನೇ ಮಾರ್ಕ್ಸ್ ಕೊಟ್ಬಿಡ್ತಾ ಇದ್ವು. ಆ ಥರ ರೆಡಿ ಮಾಡ್ಕೊಬಿಟ್ಟಿದ್ದೆ ಟೀಚರ್ಸ್ಗಳನ್ನ. ಅವನ ಹೆಸರು ಬಂದು ಕೆಂಚ ಅಂತ ಇಟ್ಟಿದ್ದು. ನಮ್ಮ ಹುಡುಗರನ್ನ ಇಂಟ್ರೊಡ್ಯೂಸ್ ಮಾಡಿಸಿದಾಯ್ತು. ಇವಾಗ ನಮ್ಮ ಕಾಲೇಜ್ ಗರ್ಲ್ಸ್ನ ಇಂಟ್ರೊಡ್ಯೂಸ್ ಮಾಡೋ ಸಮಯ. ಅವ್ರಿಗೂ ಅಡ್ರೆಸ್ ಇಟ್ಟಿದ್ದು ನಾವು ಕೂಡ, ಆದರೆ ಇವಾಗ ತಿಳ್ಕೊಂಡು ಮಾಡ್ತಾ ಇದ್ದೀನಿ ಅವ್ರೇನು ಅಡ್ರೆಸ್ ಇಟ್ಟಿದ್ದಾರೆ ಅಂತ. ಇವ್ರ ಹೆಸರು ಸ್ಥಳ ಅಂತ. ಇವ್ರನ್ನ ಸ್ಟೇರ್ವಿ ಅಂತ ಕೂಗ್ತಾ ಇದ್ರು.
ಮೋನಿಶಾ ಅಂತ ಕುಳ್ಳಿ ಅಂತ ಕೂಗ್ತಾ ಇದ್ರು ಎಲ್ಲರೂ. ಹರ್ಷಿತಾ ಅಂತ ಮಿನಿ ಬಸ್ ಅಂತ ಕರಿತಾ ಇದ್ದೇವೆ ಎಲ್ಲರೂ. ಆಮೇಲೆ ಸಂಜನಾ ಮತ್ತು ಕಾವ್ಯ ಇವ್ರನ್ನ ನಾವು ಡೋಲು ಬೋಲು ಅಂತ ಕೂಗ್ತಾ ಇದ್ದೋ, ಯಾಕಂದರೆ ಮಂಜುನಾಥ್ ಪಕ್ಕ ನಿಂತ್ಕೊಂಡ್ರೆ ಮಂಜುನಾಥ್ ಕಾಲಿಯ ಥರ ಇವರಿಬ್ಬರು ಡೋಲು ಬಿಟ್ಟು ಬೋಲೋ ಥರ ಇರ್ತಾಯಿದ್ರು. ಇವ್ರ ಹೆಸರು ಅಕ್ಷತಾ ಅಂತ, ಅನುಶ್ರೀ, ಉಮಾಶ್ರೀ ಮುಖ ಮುಚ್ಕೋತಾ ಇದ್ದಾರೆ, ರುಚಿತಾ, ಆಮೇಲೆ ನಿಖಿತಾ, ಆಮೇಲೆ ಇಲ್ಲಿ ಲಕ್ಷ್ಮಿ, ಲಾವಣ್ಯ. ನಾನು ಹೇಳ್ಬೇಕು ಅಂದರೆ ಇವರಿಬ್ಬರ ಜೊತೆ ಜಾಸ್ತಿ ಇರ್ತಾಯಿದ್ದು, ಯಾಕಂದರೆ ನನ್ನ ನೋಟ್ಸು ಏನೇ ಬರೆಯೋದು ಇವರಿಬ್ಬರೇ ಬರ್ಕೊಡ್ತಾ ಇದ್ದಿದ್ದು, ಯಾಕಂದರೆ ಅಲ್ವಾ ಲಾವಣ್ಯ? ಆಮೇಲೆ ಅಲ್ಲಿ ಸ್ನೇಹ, ಆಮೇಲೆ ಮೀನಾಕ್ಷಿ, ಆಮೇಲೆ ಸಹನಾ, ಆಮೇಲೆ ಅಷ್ಟೇ ಲಾಸ್ಟು. ಇವ್ರ ಹೆಸರು ವೈಷ್ಣವಿ ಅಂತ, ನೇಹ ಶ್ರೀನಿವಾಸ್ ಅಂತ, ಆಮೇಲೆ ಅಫ್ರೀನ್ ಅಂತ. ನಮ್ಮ ಕಾಲೇಜಲ್ಲಿ 55 ಬಿಡ್ತಾರೋ ಗೊತ್ತಿಲ್ಲ, ಡೈಲಿ ಮೇಕಪ್ ಮಾಡ್ಕೊಂಡಂತೂ ಕೂತ್ಕೋತಾ ಇದ್ರು ಇವರು. ಇವ್ರ ಹೆಸರು ರಾಣಿ ಅಂತ. ನಾನು ನಿಮಗೆ ಕ್ಲಾಸ್ ರೂಮಲ್ಲಿ ಹೇಳ್ದಲ್ಲ, ನಾನು ಈ ಕಾಲೇಜ್ ಸೇರ್ಕೊಂಡಾಗಿಂದ ಮಾತಾಡ್ಸೇ ಇಲ್ಲ ಅಂತ. ಇದೇ ಹುಡುಗಿ, ಯಾಕೆಂದ್ರೆ ನನಗೆ ಇಂಗ್ಲೀಷ್ ಬರ್ತಾ ಇರಲಿಲ್ಲ, ಇವ್ರಿಗೆ ಕನ್ನಡ ಬರ್ತಾ ಇರಲಿಲ್ಲ, ಅದಕ್ಕೆ ಅವ್ರನ್ನ ಮಾತಾಡ್ಸೋಕ್ಕೆ ಹೋಗ್ತಾ ಇರಲಿಲ್ಲ ನಾನು. ಆಮೇಲೆ ಮೃದುಲಾ ಅಂತ, ನಮ್ಮ ಕಾಲೇಜಲ್ಲಿ ಒಂಥರ ಫನ್ನಿಯರ್ಸ್ ಮೂಮೆಂಟ್ ಅಂತ ಇವ್ರದೇ. ಲಾಸ್ಟು ಬೆಂಚಿನ ಪಾರ್ಟಿ ನಮ್ಮದು, ನಮ್ದೇ ಹಾವಳಿ ಯಾರ್ನೇನ್ ಕೇಳದು. ಕುರ್ಚಿ ಹಾಕಿರೋ ಸ್ಟೇಜು ಸೆಂಟ್ರಿಗೆ, ಶಿಳ್ಳೆ ಹೊಡೆಯಿರೋ ಇವರ ಎಂಟ್ರಿಗೆ. ಕಲರ್ಫುಲ್ ಹುಡುಗರೆಲ್ಲ ವೈಟ್ ಅಂಡ್ ವೈಟ್ ಅಲ್ಲಿ, ಭಾಷಣ ರೆಡಿ ಇದೆ ಬಾಯ ತುದಿಯಲಿ. ರೆಂಟಿಗೆ ತಂದ ಶಾಮಿಯಾನ, ಒಳಗೆ ಕೂತು ಧೂಮಪಾನ, ಹೊರಕ್ಕೆ ಹೊತ್ತಾಯ್ತು ವೇಟಿಂಗ್ ಫಾರ್ ವರದಾನ. ಇರಲಿ ನಿಮ್ಮ ಮತ ನಮ್ಮ ಪಾಲಿಗೆ, ಸುಳ್ಳು ಹೇಳೋರಲ್ಲ ಪ್ಯೂರ್ ನಾಲಿಗೆ. ಹಾಕಿ ಜೈಕಾರ ನಮ್ದೇ ಸರ್ಕಾರ, ನಾವು ಹೆಸರಿಗಷ್ಟೇ ನಿಮ್ದೇನೆ ಅಧಿಕಾರ. ಕಣ್ಣ ಮೇಲೆ ಕೂಲಿಂಗ್ ಗ್ಲಾಸ್, ಶರ್ಟ್ ಬಟನ್ ಎರಡು ಲೂಸು, ಹೊರಡೋಣ ಮೆರವಣಿಗೆ. ಇಲ್ಲದಿದ್ರು ರ್ಯಾಂಕು, ಕರಳ ತುದಿಗೆ ಇಂಕು, ಗೆಲ್ಲೋ ಚಾನ್ಸ್ ನಮ್ದೇನೆ, ಬೇಗ ಕಟ್ಔಟ್ ನಿಲ್ಲಿಸಿ. ವಿಡಿಯೋ ನಮ್ಮ ಫ್ರೆಂಡ್ಸ್ಗೆ ಲೈಫ್ ಟೈಮ್ ಮೆಮೊರಿ ಆಗಿ ನಾನೇ ಗಿಫ್ಟ್ ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದು. ಗ್ರ್ಯಾಜುಯೇಷನ್ ಡೇ ಕೂಡ ಮುಗೀತು, ಈಗ ಮನೆಗೆ ಹೋಗೋ ಟೈಮ್ ಕೂಡ ಬಂತು. ಫ್ರೆಂಡ್ಸ್ಗೆಲ್ಲ ಬಾಯ್ ಹೇಳಿದಾಯಿತು, ಫೋಟೋ ಇಟ್ಕೊಂಡಿದ್ದಾಯಿತು, ನಮ್ಮ ಲೈಫ್ ಟೈಮ್ ಮೆಮೊರಿನ ಫೋನಲ್ಲಿ ವೀಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿದ್ದಾಯಿತು. ಇವಾಗ ಮನೆಗೆ ಹೋಗೋ ಸಮಯ, ಎಲ್ಲರೂ ಹೋಗ್ತಾ ಇದ್ದೀವಿ, ಹೋಗೋಣ ಬನ್ನಿ. ಏಯ್ ಬ್ರೋ, ಸ್ವಲ್ಪ ಜೋರಾಗಿ ಮಾತಾಡು ಬ್ರೋ, ಒಳ್ಳೆ ವಿಡಿಯೋ ಮಾಡ್ತಾ ಇದೆಯಾ, ಇನ್ನೂ ಸಕ್ಕತ್ತಾಗಿ ಮಾಡು ಬ್ರೋ. ವಿ ಮಿಸ್ ಯು, ವಿ ಲವ್ ಯು, ಥ್ಯಾಂಕ್ ಯು. ಮಿಸ್ ಯು ಬ್ರೋ, ಲವ್ ಯು. ಫ್ರೆಂಡ್ಸ್, ಎಲ್ರಿಗೂ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ಸ್. ಬಾಯ್.